ನಮ್ಮ ಮನವಿಗಳು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರರಿಗೆ ಮೊದಲನೇದಾಗಿ ವಂದನೆಗಳನ್ನು ತಿಳಿಸ್ತೇನೆ. ಲಾಸ್ಟ್ 13 ಹಾಸ್ಟೆಲ್ನ ವಿಸಿಟ್ ಮಾಡಿ ಅವರಿಗೆ ಗೌರ್ಮೆಂಟಿಂದ ಬರ್ತಿರೋ ಸೌಕರ್ಯಗಳು ಬರ್ತಿದೆಯಾ ಇಲ್ವಾ ಅನ್ನೋ ವೆರಿಫೈ ಮಾಡ್ತೀವಿ. ಬಟ್ ಅದಕ್ಕಿಂತ ಮುಂಚೆ SC/ST ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ಅವ್ರದ್ದು ಮುಖ್ಯ ಜವಾಬ್ದಾರಿ ಆಗುತ್ತೆ. ಹಾಗಾದ್ರೆ ನಾವು ಮುನ್ಸ್ಕೊಳ್ಳೋದಿಲ್ಲ, ನಮ್ಮದು ಸಾಥ್ ಕೊಡಬೇಕಾಗುತ್ತೆ. ಇನ್ನೊಂದು ನಮ್ಮ ಕಡೆಯಿಂದ ಈ ವೇದಿಕೆ ಮೇಲೆ ಈ ಸಭಾ ಹೋದೆ ಏನಿದೆ ಅಂದರೆ, ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಎವ್ರಿ ಸೆಕೆಂಡ್ ಸಾಟರ್ಡೆ ದಲಿತರ ಕುಂದುಕೊರತೆಗಳ ಸಭೆ ಮಾಡಬೇಕು. ಅದಕ್ಕೋಸ್ಕರ ಅದರಲ್ಲಿ ನಗರದ KSRTC ಬಸ್ ನಿಲ್ದಾಣದ ಒಳಗೆ ಒಂದು ನಂದಿನಿ ಡೈರಿ ಮನೆ ಮುಂದೆ KSRTC ಬಸ್ಗಳನ್ನು ನಿಲ್ಲಿಸದಂತೆ ಕ್ರಮ ಕೈಗೊಳ್ಳಲು ಹೋಗಿದ್ದೀರಾ. ಅದಕ್ಕೆ ಅದೇ ತಿಂಗಳ 19/3ರಂದು ನಾವು ವ್ಯವಸ್ಥಾಪನೆಗೆ ಒಂದು ಲೆಟರ್ ಬರ್ತೀವಿ. ಮತ್ತೆ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಮೀಟಿಂಗ್ ಇಟ್ಟರೆ ಅವರು ಬರ್ತಾರೆ, ಸತ್ಯಾಗ್ರಹ ಬರಲ್ಲ. ಅದಕ್ಕೆ ನೆಕ್ಸ್ಟ್ ಸೆಕೆಂಡ್ ಸಾಟರ್ಡೆ ಬದಲು ಯಾವುದಾದ್ರೂ ವರ್ಕಿಂಗ್ ಡೇ ನಿಮ್ಮೆಲ್ಲರ ಅನುಮತಿ ಮೇರೆಗೆ ಬೇರೆ ಬೇರೆ ಇಲಾಖೆಗಳು, ರೆವಿನ್ಯೂ ಆಗಲಿ, ನಗರಸಭೆ ಆಗಲಿ, ಬೆಸ್ಕಾಂ ಆಗಲಿ, ಮುಖ್ಯವಾಗಿ ಅಧಿಕಾರಿಗಳನ್ನ ಸಮೇತ ಮತ್ತೆ ಮಾರಾಟ ಮಾಡ್ತಾರೆ. ಅದು ಕುಡಿದಿದ್ದೆಲ್ಲ ಹಂಗೆ ಆಗ್ತಾರೆ. ಅಲ್ಲೇನ್ ಮಾಡ್ತಾರೆ, ದಲಿತರನ್ನೇ ಅಲ್ಲಿ ಒಂದು ತಂದು ಕೂರಿಸ್ತಕ್ಕಂಥ ಕೆಲಸ ಅಂಬೇಡ್ಕರ್ನ ಅಡ್ಡೆ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಗೆ ಸುಮಾರು ಕಡೆ ರೀತಿ ಆಗ್ತದೆ. ಅಂತ ಯಾವುದೇ ಕೇಸ್ ಜಗಳ ಮಾಡಿದ ಬಗ್ಗೆ ಏನ್ ಕೇಸ್ ಆಗುತ್ತೆ, ಒಂದು ಸೆಕೆಂಡ್ ಏನ್ ಕೇಸ್ ಆಗುತ್ತೆ, ಏನು ನಾನೇ ಥ್ಯಾಂಕ್ ಯು ಸರ್. ಬಿಟ್ಟರೆ ಬೇರೆ ನನ್ನ ಅನುಭವ. ಆದ್ರಿಂದ ದಯವಿಟ್ಟು ಅಂತಕ್ಕಂಥ ಏನು ಈ ದಲಿತರಿಗೆ ಏನು ನೀವು ಅದು ವಿಘ್ನೇಶ್ವರನ ಗುಡಿ ಕಟ್ಟಬಹುದು, ಅಂಬೇಡ್ಕರ್ದ ಬುದ್ಧಂದು ಅಲ್ಲಿ ನೀವೇ ಇರ್ಬೋದಾಗಿತ್ತಲ್ವಾ? ನಿಮ್ಮಲ್ಲಿಯೇ ಸಮಾನತೆ ಇಲ್ಲ. ಎಲ್ಲಿ ನಾವೆಷ್ಟು ಮಾತ್ರ ಇಲ್ಲ. ನೀವು ಅಧಿಕಾರಿಗಳು, ನಿಮ್ಮ ಅಧಿಕಾರಿಗಳಿಂದ ನಮಗೆ ಜ್ಞಾನ ಬೆಳೆಸಬೇಕು. ನೀವು ಜ್ಞಾನ ಬೆಳೆಸ್ತಕ್ಕಂಥವರೇ ಇವತ್ತು ಅಜ್ಞಾನದಲ್ಲಿ ತೊಡಗಿದ್ದರೆ ನಮ್ಮಂತ ದಲಿತರ ಪಾಠೇನು? ಹಾಗೂ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ದಲಿತ ಹಿರಿಯ ಮತ್ತು ಕಿರಿಯ ಮುಖಂಡರುಗಳೇ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತು ಕುಂದುಕೊರತೆಗಳ ಸಭೆ ಅಂತ ಅಂದ್ಬಿಟ್ಟು ಇವತ್ತು ಸಮಾನತೆಯ ದೃಷ್ಟಿಯಿಂದ ಇವತ್ತು ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಒಂದು ಇಲಾಖೆ ಮಾತ್ರ ಮಾಡ್ತಾ ಇದೆ. ಇದೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಈಗ ಅನೇಕ ವಿಚಾರ ಬಹಳಷ್ಟು ಈ ಪೊಲೀಸ್ ಪಾತ್ರ ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ. ಹೇಗೆ ಅಂತಂದ್ರೆ, ನಾನು ಯಾಕೆ ಪ್ರಶ್ನೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈಗಾಗಲೇ ಅವರು ಮನವಿ ಕೊಟ್ಟಿದ್ದೀನಿ. ದಲಿತರ ಸರ್ವೆ ನಂಬರ್ಗೆ ಸಂಬಂಧಿಸಿದಂತೆ ಈ ಉಳುಮೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಂದ್ರೆ ಅಕ್ರಮವಾಗಿ ಉಳುಮೆ ಮಾಡ್ತಾರೆ ಮೇಲ್ಜಾತಿ ವರ್ಗದವರು. ಯಾಕೆ ಅಂತಂದ್ರೆ, ಇವತ್ತು ಭೂಮಿಯನ್ನ ನಾವು ನಮ್ಮ ದಲಿತ ಜನಾಂಗದವರಿಗೆ 1 ಎಕರೆ 2 ಎಕರೆ 3 ಎಕರೆ ಅದು ಮಂಜೂರು ಮಾಡಬೇಕು ಅಂತಂದ್ರೆ ಏನು ಗ್ರಾಂಟ್ ಜಮೀನುಗಳಾಗಬೇಕು. ಇದಕ್ಕೆ ಯಾವ ರೀತಿ ನಿಮಗೆ ನಿಮ್ಮ ಕಡೆಯಿಂದ ರಕ್ಷಣೆ ಸಿಗುತ್ತೆ ದಲಿತರಿಗೆ ಅನ್ನುವಂಥ ಪ್ರಶ್ನೆ. ಇದು ಒಂದೇ. ಎರಡನೇದು ಬಂದು ಚಿಲ್ಕನೇರ್ ಹೋಗ್ಲಿ, ನಮ್ಮ ಚಿಂತಾಮಣಿ ತಾಲೂಕು ಚಿಲ್ಕನೇರ್ ಹೋಗ್ಲಿ ಓರಲ್ ಬರ್ತಿದ್ದು ಯಾವತ್ತು ಇದು 12/4/2024 ನಡೆದಿರತಕ್ಕಂತಹ ಘಟನೆ. ಮೊನ್ನೆ ಉಪ ವರಿಷ್ಠಾಧಿಕಾರಿಗಳಿಗೂ ಈ ವಿಚಾರ ಗೊತ್ತಿದೆ. ಇದು ನೋಡಿ ಹೆಂಗಿದೆ. ಕೆಲಸ ಮಾಡ್ಲಿಕ್ಕೆ ಕೊಡೋದು ಹಿಂದೆ ಮುಂದೆ ಜರೀತೀರ. ಕಾರಣಗಳೇನಂತ ಗೊತ್ತಾಗಬೇಕು. ದಯವಿಟ್ಟು ಕೊಡೋದು. ಯಾಕಂದ್ರೆ ಈ ಕುಂದುಕೊರತೆಗಳ ಸಭೆಗಳಲ್ಲಿ ಇವತ್ತು ದಲಿತರಿಗೆ ಆಗ್ತಾ ಇರ್ತಕ್ಕಂಥ ಮೊದಲನೇ ಅನ್ಯಾಯ ಅಂತಂದ್ರೆ ನನಗೆ ಗೊತ್ತಿರೋ ಹಾಗೆ ಜಮೀನು ವಿಚಾರ. ಇದಕ್ಕೆ ದಯವಿಟ್ಟು ನಿಮ್ಮ ಪೊಲೀಸ್ ಸಹಕಾರ ನಮಗೆ ನಿಜವಾಗ್ಲೂ ಕೂಡ
ಆ ದಲಿತರನ್ನ ಮತ್ತು ಸವರ್ಣೀಯರನ್ನ ಏನಲ್ಲಿ ಗಲಾಟೆಗಳಾಗ್ತಾ ಇದೆ ಅವರಿಬ್ಬರನ್ನ ಕರೆಸಿ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ನೀವು ಇತ್ಯಂತ ಮಾಡೋಕ್ಕಾಗುತ್ತೆ. ಇದು ನಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ದಲಿತರಿಗೆ ನಿಜವಾಗ್ಲೂ ಕೂಡ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದರಲ್ಲಿ ಬಂದ ತಕ್ಷಣವೇ ಕಂಪ್ಲೇಂಟ್ ತಗೊಂಡ ತಕ್ಷಣ ಇದು ನಮ್ಗೆ ಸಂಬಂಧ ಬರಲ್ಲ, ಇದು ರೆವಿನ್ಯೂ ಮ್ಯಾಟ್ರು, ಇದು ನೀವು ಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ದಲಿತರನ್ನ ಅಲ್ಲಿ ಸವರ್ಣೀಯರು ಇಟ್ಕೊಂಡು ಬಡದ್ರೂ ಕೂಡ ಅದು ಸಿವಿಲ್ ಮ್ಯಾಟ್ರು. ಇನ್ನು ರಕ್ಷಣೆ ಯಾರು ಕೊಡ್ಬೇಕಾದ್ರೆ ಕೋರ್ಟಿಂದ ನಾವು ನೀವು ಅಲ್ಲಿ ಕಿತ್ತಾಡಿದ ಕೇಸ್ ಹಾಕ್ಬೋದು. ಇಲ್ಲ ಅಂತಂದ್ರೆ ಜಾಸ್ತಿ ಏನಾದರೂ ಶಾಸಕ ಕಡೆಯಿಂದನೋ ಇಲ್ಲ ಜನಪ್ರತಿನಿಧಿಗಳ ಕಡೆಯಿಂದನೋ ಯಾರನ್ನ ಅಲ್ಲಿ ಲೋಕಲ್ ಜನಪ್ರತಿನಿಧಿಗಳ ಕಡೆಯಿಂದ ಏನಾದರೂ ಪ್ರೆಸರ್ ಆದಾಗ ನೀವು ಮಾಡೋದು ಒಂದೇ ಕೆಲಸನೇ, ಟ್ರೆಸ್ಪಾಸ್. ನೀನು ಹೋಗ್ಬಾರ್ದು, ನೀನು ಹೋಗ್ಬಾರ್ದು, ನೀವು ಹಿಂಗೆ ನಡಿಬಿದ್ದು ಹೋಗ್ಬಿಡ್ರೆ ಆ ಜಮೀನು ನಮಗೆ ಹಾಳಾಗ್ಬೋದು. ಇನ್ನು ಮತ್ತೆ ರಕ್ಷಣೆ ಕೊಡೋದು ಯಾರು? ಇದನ್ನ ಬಹಳಷ್ಟು ನೀವು ಇದನ್ನೇ ಅವಲೋಕನ ಮಾಡಬೇಕು. ಯಾಕೆಂತಂದ್ರೆ ಇವತ್ತು ದಿಬ್ಬರಳ್ಳಿ ಭಾಗದಲ್ಲಿ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಸುಮಾರು 3 ತಿಂಗಳ ಹಿಂದೆನೆ ಮೇಡಮ್ನವ್ರು ಇರಲಿಲ್ಲ, ಅದಕ್ಕಿಂತ ಮುಂಚೆ ಬೇರೆ ಇದ್ದಿದ್ದು, ಅಲ್ಲಿ ಒಬ್ಬ ದಲಿತರ ಜಮೀನು ಅಮ್ಗಾರಳ್ಳಿ ಅಂತ ಅಂದ್ಬಿಟ್ಟು, ಅಮ್ಗಾರಳ್ಳಿ ಸರ್ವೆ ನಂಬರ್ ಎಲ್ಲ ಕೂಡ ಮೇಡಮ್ನವ್ರಿಗೆಲ್ಲ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಏನ್ ಮಾಡಿದ್ದಾರೆ, ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ನಿಮ್ಗೆ ಏನಾದ್ರು ಮನೆಗಳ ಸಮಸ್ಯೆ ಇದೆಯಾ ಅಂತ ಅಷ್ಟು ಪ್ರೀತಿಯಿಂದ ಮಾತಾಡ್ತಕ್ಕಂತಹ ಹಿರಿಯ ಅಧಿಕಾರಿಗಳು ನಮಗೆ ಗೊತ್ತಿರೋ ಹಾಗೆ ಶ್ರೀನಿವಾಸ್ ಸರ್. ಇದಂತೂ ನಮ್ಮ ಪ್ರಕಾರ ಏನೋ ನಾವು ಅವ್ರನ್ನ ಹೊಗಳ್ಬೇಕಂತ ನಾನು ಹೇಳ್ತಾ ಇಲ್ಲ, ಸತ್ಯವಾಗ್ಲೂ ಅವ್ರು ಮಾಡಿದಷ್ಟು ಕೆಲಸ ಎಲ್ಲ ಕಡೆಗೂ ಮಾಡಿದ್ರೆ ದಲಿತರು ಸ್ವಲ್ಪ ರಕ್ಷಣೆ ಸಿಗುತ್ತೆ ದಲಿತರಿಗೆ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ ಯಾರು ಕೂಡ ದಲಿತರು. ಹಾಗೆ ಈಗ ಈ ವಿಚಾರದಲ್ಲಿ ಮತ್ತೆ ಇದು ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಖಾಲಿ ನಿವೇಶನಗಳಾಗಿರ್ಬೋದು, ರೆವಿನ್ಯೂ, ದಯವಿಟ್ಟು ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಪೊಲೀಸರಾಗಿ ನಾನು ದೂರನ್ನ ಇಲ್ಲಿ ಏನೋ ದೂರ ಹೇಳ್ಬಿಟ್ಟು ನಾನೇನೋ ಕಿರೀಟ ಇಟ್ಕೊಳ್ಬೇಕು ಅಂತ ನಮ್ಗೆ ಬಂದಿಲ್ಲ. ನಮ್ಮ ಭಾಗದಲ್ಲಿ ಸಾಧ್ಯವಾದಷ್ಟು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬಹಳಷ್ಟು ರೌಡಿಗಳನ್ನು ಇವತ್ತು ಮಟ್ಟ ಹಾಕಿದ್ದಾರೆ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮ ಭಾಗದಲ್ಲಿ. ಇದು ಸತ್ಯವಾದಂತಹ ಮಾತು. ಅನೇಕ ಬಡವರು ದಲಿತರು ಏನಾದ್ರು ಕಿತ್ತಾಡ್ತಾ ಬಂದ್ರೆ ಅವ್ರನ್ನ ಅಲ್ಲೇ ಕೂತ್ಕೊಂಡ್ಬಿಟ್ಟು ಇತ್ಯರ್ಥ ಮಾಡಿ ಅವ್ರು ನಿಜವಾಗ್ಲೂ ಕೂಡ 500,000 ರೂಪಾಯಿ ಅವ್ರ ಖರ್ಚಿಗೆ ಬರ ನೀನು ಫಸ್ಟ್ ಇದನ್ನ ಏನೋ ಇದು ಮಾಡ್ಕೊಂಡು ಮತ್ತೆ ಈ ಕಡೆ ಕಾಣಿಸ್ತಾ ಗೊತ್ತಿಲ್ಲ ನನಗೆ. ಇದೇ ವಿಚಾರವಾಗಿ ನಾನು ಕಮಾಲಿ ಸರ್ ಮತ್ತೆ ನಾವು ಬಂದು ಈ ವಿಚಾರವನ್ನ ಸಂಪೂರ್ಣವಾಗಿ ಮಾಹಿತಿಯನ್ನು ನಾವು ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು, ಹೋಗಿ ನೀವೇ ಹೇಳ್ತೀರಲ್ವಾ ಸಿವಿಲ್ ಮ್ಯಾಟರ್ ಅಂತ ಹೇಳ್ಬಿಟ್ಟು, ಸಿವಿಲ್ ಮ್ಯಾಟರ್ ಅಲ್ಲಿ ಕರ್ಕೊಂಡೋಗಿ ಕೆಲಸ ಏನ್ ಮಾಡಿದ್ದಾರೆ ಗೊತ್ತಾ, ಅಲ್ಲಿ ಅಳತೆ ಮಾಡುವಂತ ಸಂದರ್ಭದಲ್ಲಿ ಆ DRO ನಲ್ಲಿ ಚಿಕ್ಕ ಮಕ್ಕಳಂತೀರ ಆ ಮಕ್ಕಳನ್ನ ತಗೊಂಡೋಗಿ ಬಂಧಿಸಿದ್ದಾರೆ. DRO ನೀವು ಅಲ್ಲಿ ಹೋಗ್ಬಿಟ್ಟು ಇತ್ಯರ್ಥ ಮಾಡಿ ಅದೇನು ಅಳತೆ ಮಾಡ್ಬಿಟ್ಟು ಕೊಟ್ಬಿಡಿ. ಅವ್ರೇನ್ ಹೇಳ್ತಾ ಇದ್ದಾರೆ, ಇದು P ನಂಬರ್ ಅಲ್ಲಿ ಇದು ಬರಲ್ಲ, ಆ ದಲಿತರೆಲ್ಲೋ ಸ್ವಾಮಿ ಮಂಜೂರು ಮಾಡೋದು ಅವ್ರೆ, P ನಂಬರ್ ಅಲ್ಲಿ ಇದೆಯಾ ಅಂತ ಹೇಳೋದು ಅವ್ರೆ. ಮತ್ತೆ ಆ ಜಮೀನ್ ಬಗ್ಗೆ ಇತ್ಯರ್ಥ ಮಾಡಬೇಕು ಅಂದ್ರೆ ಯಾರ ಸಮಕ್ಷಮದಲ್ಲಿ ಮಾಡಬೇಕು, ಯಾರು ಮಾಡ್ಕೊಳ್ಬೇಕು, ಯಾರಿಂದ ಆಗ್ಬೇಕದು. ಹಾಗಾದ್ರೆ ಇದರಲ್ಲಿ ಪೊಲೀಸ್ ಪಾತ್ರ, ಆಡಳಿತ ನಡೆಸ್ತಾ ಇರ್ತಕ್ಕಂತಹ ಶಾಸಕರುಗಳು ನಮ್ಮ ದಲಿತರ ಪರವಾಗಿ ಯಾವ ಕೆಲಸ ಮಾಡಲ್ಲ. ಇದಂತೂ ಸತ್ಯವಾದ ಮಾತು ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಆ ಮೊದಲು ಏನು 30-40 ವರ್ಷಗಳ ಹಿಂದೆ ಏನು ಅವರು ಗ್ರ್ಯಾಂಟ್ ಆಗಿರ್ತಾ ಇತ್ತು ಜಮೀನುಗಳನ್ನ, ಆ ಜಮೀನುಗಳು ಇವತ್ತು ಬಂದವರು ಉಳುಮೆ ಏನು ಅಕ್ರಮವಾಗಿ ಉಳುಮೆ ಮಾಡ್ತಾರೆ, ಏನು ಸವರ್ಣೀಯರು ಅಕ್ರಮವಾಗಿ ಉಳುಮೆ ಮಾಡಿದಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹದ್ದು ಪೊಲೀಸ್ ಸ್ಟೇಷನ್ ಬರಬೇಕಾಗಿಯರು ಮತ್ತು ದಲಿತರಿಗೆ ಇದೇ ಅಪರ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಿ ಅಲ್ಲಿ ಕೇಸ್ ನಡೀತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಸವರ್ಣೀಯರು ಏನ್ ಮಾಡ್ತಾರೆ, ಏನೋ ಇವರು ಸರ್ವೆ ಏಡಿಯಲ್ಲ ಹತ್ರ ಹೋಗಿ ಸರ್ವೆ ಕರ್ಕೊಂಡು ಅಳತೆ ಮಾಡಕ್ ಹೋಗ್ತಾರೆ. ಕೋರ್ಟಲ್ಲಿ ಇರೋವಾಗ ಅಳತೆ ಮಾಡಬೇಕು ಏನೋ ನನಗೂ ಗೊತ್ತಿಲ್ಲ ಸರಿಯಾದ, ನೀವು ಹೇಳಿದ್ರೆ ನಿಮ್ಮ ಕಡೆಯಿಂದ ನಾನು ತಿಳ್ಕೊತೀನಿ. ಇಂಥ ಸಂದರ್ಭದಲ್ಲಿ ಏನು ಕೆಂಚಾರ್ನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಏನ್ ಕೆಲಸ ಮಾಡ್ತಾರೆ ಗೊತ್ತಾ, ಅಲ್ಲಿ ಫೋನಲ್ಲಿ ಹೇಳಿದ್ದೀನಿ ಸರ್ ಇದು ಕೋರ್ಟಲ್ಲಿ ಇದೆ, ದಯವಿಟ್ಟು ಏನಾದರೂ ನ್ಯಾಯಾಲಯದಿಂದ ಏನಾದರೂ ಆರ್ಡರ್ ಆಗಿದೆಯಾ, ಆದೇಶ ಆಗಿದೆಯಾ ನಿಮಗೆ, ಏನು ಸರ್ವೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯನ್ನು ನೀವು ಕರ್ಕೊಂಡು ಹೋಗಿ ಸರ್ವೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಏನಾದರೂ ಆದೇಶ ಆಗಿದೆಯಾ, ಅದಕ್ಕೆ ಆನ್ಸರ್ ಇಲ್ಲ. ಇವತ್ತು ಅವ್ರು ಸಭೆ ಬಂದಿಲ್ಲ ಪಾಪ, ಕೆಂಚಾರಹಳ್ಳಿಯಲ್ಲಿ ಯಾರಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಕೆಂಚಾರ
ಕೆಂಚನಹಳ್ಳಿ ನೀವಿದ್ದೀರಾ ಸರ್, ಸರ್ಕಲ್ ಇನ್ಸ್ಪೆಕ್ಟರ್. ಆಯಿತು, ನಿಮ್ಮ ಸಬ್ ಇನ್ಸ್ಪೆಕ್ಟರ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಇವ್ರನ್ನ ಬಂಧಿಸಿ ಅವ್ರ ಪರವಾಗಿ ಅಲ್ಲಿ ಏನು ಅಳತೆ ಮಾಡಿಸಿದ್ದಾರೆ. ಇದನ್ನ ನಾನು ಚಾನಲ್ ಅಲ್ಲಿ ಬಿಡುಗಡೆ ಮಾಡಿದ್ದೀನಿ. ಇದ್ರ ಬಗ್ಗೆ ಏನು ಕ್ರಮ ವಹಿಸಿದ್ದೀರ ಅಂತ ಅಂದ್ಬಿಟ್ಟು ಒಂದು ಚೂರು ನನಗೆ ಗೊತ್ತಾಗ್ತದೆ. ಅಂದ್ರೆ ದಲಿತರಂದ್ರೆ ಅಷ್ಟು ಹೀನಾಯವಾಗಿ ಮಾಡುವಂತಹ ಕೆಲಸ ನಮ್ಮ ಕೆಂಚಾನಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಏನು ಬಂದಿತ್ತು, ಅಷ್ಟು ವೈಯಕ್ತಿಕವಾಗಿ ತಗೊಂಡು ಅದನ್ನ ಮಾಡುವಂತ ವಿಚಾರನ ಅಂತ ನನ್ನ ಭಾವ. ಇದು ದಯವಿಟ್ಟು ತಾವು ಆನ್ಸರ್ ಕೊಡಬೇಕು ಹಿರಿಯ ಅಧಿಕಾರಿಗಳು. ಅಂದ್ರೆ ಅವ್ರು ಅಳತೆ ಮಾಡಿಸ್ತಾರೆ. ಯಾಕೆ ನಾವು ಕೇಳಬಾರ್ದು ಅಂತಂದ್ರೆ ಹಿಂದೆ ಬಿಟ್ಬಿಟ್ಟು ಓಡಾಡ್ಬಿಡ್ತೀವಿ. ನಿಮ್ಗೆ ಕೇಳೋದಕ್ಕೆ ರೈಟ್ಸೇ ಇಲ್ಲಪ್ಪ ಈ ವಿಚಾರಗಳನ್ನ ಅನ್ನೋದಾದ್ರೆ ನಾವು ದಯವಿಟ್ಟು ಇದರಿಂದ ನಾವು ನಿಮ್ಮನ್ನು, ಯಾಕೆಂತಂದ್ರೆ ನಾವೇನೋ ಕೋಪದಲ್ಲಿ ಏನೋ ಒಂದು ಮಾತು ಹೆಚ್ಚು ಕಡಿಮೆ ಬಂದಾಗ ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡ್ತೀರಿ ಅಂತಂದ್ರೆ, ಓ ಇವ್ರು ಹಿಂಗೆ ಮಾತಾಡೋಣ, ಹೌದಾ, ಆಯ್ತು, ನನಗೆ ಗೊತ್ತೇ, ಏನೇನೋ ಅದನ್ನು ಬರುತ್ತೆ ಬಿಡಿ, ಅದನ್ನ ಹೇಳ್ಬಾರ್ದು. ದಯವಿಟ್ಟು ಇದಕ್ಕೆ ನಾವು ಇದಕ್ಕೆ ಆನ್ಸರ್ ಕೊಡಬೇಕು. ನಾಲ್ಕನೇದಾಗಿ, ಇವತ್ತು ಅಂಬೇಡ್ಕರ್ ಅವರು ಅತಿ ಹೆಚ್ಚಾಗಿ ನಮಗಿಂತಲೂ ಕೂಡ ದಲಿತ ಮುಖಂಡರುಗಳಿಗಿಂತ ಕೂಡ ಹೆಚ್ಚಾಗಿ ನಿಮ್ಮ ಕಾಕಿ ವಸ್ತ್ರ ಇದೆಯಲ್ಲ, ಇದಕ್ಕೆ ಬಹಳಷ್ಟು ಮಹತ್ವವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಹೌದಾ? ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ರ ಪೊಲೀಸ್ ಇಲಾಖೆಯವರು, ಎಲ್ಲ ಪೊಲೀಸ್ ಠಾಣೆಗಳ ಮುಂದೆ ವಿಘ್ನೇಶ್ವರ ಪೊಲೀಸ್ ಸ್ಟೇಷನ್ ಒಳಗಡೆ ಆದಿಶಕ್ತಿ, ಸರಸ್ವತಿ, ಆಂಜನೇಯ ಇವರು ಫೋಟೋಗಳು, ಅವ್ರ ನೋವಿನ ಅಡಿಯಲ್ಲಿ, ದಲಿತರು ನೋವಿನ ಅಡಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಏನಾದರೂ ಅವಾಚ್ಯ ಶಬ್ದಗಳಿಂದ ಮಾತಾಡೋದಾಗಿರ್ಬೋದು, ಅವ್ರೇನಾದ್ರೂ ಮೇಲ್ಹ್ಯಾಂಡಲ್ ಮಾಡಿ, ಯಾಕಂತಂದ್ರೆ ಅವ್ರ ಕೋಪ ಬಂದೇ ಬರುತ್ತೆ ಎಲ್ಲರೂ. ಅಂತ ಸಂದರ್ಭದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ನೀವು ಬಿಡ್ತಾ ಇದ್ರ ಇಲಾಖೆಯವರು? ಎಲ್ಲಿ ಸರ್ ದಲಿತರ ಕುಂದುಕೊರತೆಗಳ ಸಭೆ? ದಲಿತರ ಕುಂದುಕೊರತೆಗಳ ಸಭೆಯಲ್ಲಿ ದಲಿತರಿಗೆ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಸರ್ಕಾರ ಹೇಳ್ತಾ ಇದೆ, ತಿಂಗಳಿಗೊಂದ್ಸಲ ನೀವು ಸಭೆಯನ್ನು ಕರೀರಿ, ದಲಿತರ ಕುಂದುಕೊರತೆಗಳನ್ನು ನಾವು ಸರ್ಕಾರಕ್ಕೆ ಇದು ಕೊಡಿ. ಅಂಬೇಡ್ಕರ್ ಅವರು ಹಿಂದೆನೇ ಹೇಳಿದ್ರು, ಕಲ್ಲಿಗೆ ಪೂಜೆ ಮಾಡಬೇಡಿ, ಗ್ರಂಥಾಲಯದ ಕಡೆ ತಿರುಗಿ, ಆ ಕಡೆ ನಿಮಗೆ ಒಳ್ಳೆ ಜ್ಞಾನ ಬೆಳೆಯುತ್ತೆ ಅಂತ ಅವಾಗಲೇ ವಿರೋಧ ಮಾಡ್ತಾ ಇದ್ರು. ಆದ್ರೆ ನೀವು ಪೊಲೀಸ್ ಇಲಾಖೆಯವರು ಏನ್ ಮಾಡ್ತಾ ಇದ್ರೆ, ಇವತ್ತು ಬಂದವರಿಗೆಲ್ಲ ಪ್ರಸಾದ ಕೊಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇದು ಎಷ್ಟುವರೆಗೂ ಸಮಂಜಸವಾಗಿದೆ ಅನ್ನೋದು ನನ್ನ ಪ್ರಶ್ನೆ. ಎಲ್ಲ ಕಡೆ ಒಂದ್ ಕಡೆ ಅಲ್ಲ, ಎಲ್ಲ ಗಲಾಟೆಗಳಾಗ್ತಿದೆ, ಇದು ಮಾಡಿ ಅಂತ ಅಷ್ಟು ಮಾತ್ರನೇ. ಏನು ADLR ಕೂಡ ಏನು ADLR ಆದೇಶದ ಮೇಲೆ ನೀವು ಪೊಲೀಸ್ ಇಲಾಖೆಯವರು ಹೋಗ್ಬಿಟ್ಟು DRP ಮೇಲೆ ಮಕ್ಕಳನ್ನ ಬಂಧಿಸಿ ನೀವು ಸರ್ವೆ ಮಾಡಿ ಅಂತ ಅಂದ್ಬಿಟ್ಟು ಏನಾದ್ರು ಕಾನೂನಲ್ಲಿ ಇದೆಯಾ? ಕೊಡಿ ದಯವಿಟ್ಟು. ಯಾಕೆ ಮಾಡ್ಬೇಕು ಈ ಕೆಲಸ? ನೀವು ಇದೆಯಾ ಇದ್ರೆ ಸಂತೋಷ ಮಾಡಿ, ತಪ್ಪೇನಿಲ್ಲ. ಒಬ್ಬ ದಲಿತರು ಅನ್ನೋದೇ ನೀವು ಇವತ್ತು ಅಷ್ಟು ಮಕ್ಕಳು, ಚಿಕ್ಕ ಮಕ್ಕಳು ಅಂದಿರ ನೀವು ಬಂಧಿಸಿದ್ದೀರ ಅಂತಂದ್ರೆ ನಾವು ಯಾವ ಮಟ್ಟಕ್ಕೆ ನಾವು ಮಾತಾಡಬೇಕು ದಲಿತ ಮುಖಂಡರುಗಳು ಅಂತ ನಮ್ಗೆ ಇವತ್ತು ಬಹಳಷ್ಟು ಬೇಜಾರಾಗಿದೆ. ಇದು ಆಗಿರ್ತಕ್ಕಂಥ